ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದಾರೆ ಗೈಸ್? ನೋಡಿ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಎಲ್ಲ ಅಂದರೆ ಇವತ್ತು ಶನಿ ಮಹಾತ್ಮನ ಜಯಂತಿ, ಅಂದರೆ ಶನಿ ಜಯಂತಿ ಅಂತಲೂ ಕರೀತಾರೆ. ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆಗೂ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದು ಬೆಳಗ್ಗೆನೇ ಬೇಗ ಎದ್ದು, ಬೇಗ ಅಂದರೆ 4:15ಗೆ ಅಲಾರಾಮ್ ಇಕ್ಕಿದ್ದು 4:45ಗೆ ಎದ್ದಿದ್ದಾಯಿತು. 4:45ಗೆ ಎದ್ರೂ ಸೊ 6:15 ಆಗೇ ಹೋಯಿತು. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 6 ಗಂಟೆ ಒಳಗೆ ಪೂಜೆ ಮುಗಿಸೋಣ ಅಂದರೆ 6:15 ಹಾಗೆ ಬಿಡಿ. ಸೊ ಇನ್ನೊಂದೇನು ಅಂದರೆ ಕಾರಹಳ್ಳಿ ರಂಗನಾಥ ಸ್ವಾಮಿನ ಕರೆಸಿದ್ದಾರೆ. ಅಂದರೆ ಕಾರಹಳ್ಳಿ ಒಳ್ಕಲ್ಲರು ಇರ್ತಾರಲ್ವ, ಸೊ ಅವರು ಕಾರಹಳ್ಳಿ ರಂಗನಾಥ ಸ್ವಾಮಿನ ಕರೆಸಿದ್ದಾರೆ. ಸೊ ನಮಗೂ ಕೂಡ ರಂಗನಾಥ ಸ್ವಾಮಿ ಅಂದರೆ ನಾವು ತುಂಗೋಟಿ ರಂಗನಾಥ ಸ್ವಾಮಿ ಅಂತ ಹೇಳ್ತೀವಿ, ಅವರು ಕಾರಹಳ್ಳಿ ರಂಗನಾಥ ಸ್ವಾಮಿ ಅಂತಾರೆ. ಇಬ್ಬರು ಕೂಡ ಒಳ್ಕಲ್ಲರೇನೆ. ಅವರು ನಮ್ಮದು ತುಂಗೋಟಿ ರಂಗನಾಥ ಸ್ವಾಮಿ ಅಂತ ನಾವು ಹೇಳ್ತೀವಿ, ಅವರು ಕಾರಹಳ್ಳಿ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ದೇವರು ಅಂದಮೇಲೆ ಎಲ್ಲ ಒಂದೇ ಅಲ್ವಾ. ಸೊ ಅದಕ್ಕೆ ಇವತ್ತು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಶಬ್ಬಕ್ಕಿ ಸಾವಿಗೆ ಪಾಯಸ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಇಡೋಕ್ಕೆ ಅಂದರೆ ಎಡೆಗೆ ಇಡೋಕ್ಕೆ. ಸೊ ಇನ್ನೂ ಪೂಜೆ ಮುಗ್ದಿದೆ ಅಷ್ಟೇ, ಅಡುಗೆ ಏನೋ ಮಾಡಿಲ್ಲ ಇನ್ನೂ. ನೋಡಬೇಕು, ಏನಾದರೂ ಅಡುಗೆ ಮಾಡಿಬಿಟ್ಟು. ಹಾಗೆ ಇವತ್ತು ಶನಿ ಜಯಂತಿ ಅಲ್ವಾ, ಹಾಗೆ ಸ್ವಲ್ಪ ಎಡೆಗೆ ಚಿತ್ರಾನ್ನ ಕೂಡ ಮಾಡೋಣ ಅಂತಂದು ಚಿತ್ರಾನ್ನ ಮತ್ತು ಶಾವಿಗೆ ಸಬ್ಬಕ್ಕಿ ಪಾಯಸ ಹಾಗೆ ಅನ್ನ ಸಾಂಬಾರು ಮಾಡೋಣ ಅಂತಂದು ರೆಡಿ ಮಾಡ್ಕೋಬೇಕು ಈಗಿನ್ನೂ. ಕಾರಹಳ್ಳಿ ರಂಗನಾಥ ಸ್ವಾಮಿ ಬಂದಿರೋದು ಅಂದರೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಕರೆಸಿರ್ಲಿಲ್ವಂತೆ. ಸೊ ಇವತ್ತು ಕರೆಸಿದ್ದಾರೆ. ಸೊ ಊರಲ್ಲಿ ಕರೆಸಿದ ಮೇಲೆ ದೇವರು ಅಂದಮೇಲೆ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಸೊ ಇವತ್ತು ಪೂರ್ತಿ ದೇವ್ರ ಪ್ರಸಾದಕ್ಕಾಗಿ ಒಬ್ಬಟ್ಟು ಊಟ ಎಲ್ಲ ಮಾಡಿಸ್ತಿದ್ದಾರೆ. ಅಲ್ಲಿ ದೇವ್ರ ಗದಿಗೆ ಕೂತ್ಕೊಳ್ಳುತ್ತಲ್ಲ, ಸೊ ಅಲ್ಲೇ ಒಬ್ಬಟ್ಟು ಊಟ ಎಲ್ಲ ಮಾಡಿಸ್ತಾರೆ. ಮತ್ತು ನಾಳೆ ಇದ್ಬಿಟ್ಟು ಕುರಿ ಎಲ್ಲ ಕಟ್ಕೊಳ್ತಾರೆ. ಅಂದರೆ ಕಾರಹಳ್ಳಿ ರಂಗನಾಥ ಸ್ವಾಮಿಗೆ ಅಲ್ಲಿ ನಡ್ಕೊಳ್ತಾರಲ್ಲ, ಸೊ ಅವ್ರು ಮಾತ್ರ ಕುರಿ ಕಡಿತಾರೆ. ಹಾಗೆ ಎಲ್ಲ ಸಿಹಿ ಊಟಕ್ಕೆ ಊರಿನ ಜನ ಎಲ್ಲ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಹೆಂಗಿದ್ರು ಊರಿಗೆ ಬಂದಿದೆ ರಂಗನಾಥ ಸ್ವಾಮಿ, ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಕೂಡ ಮನೆಗೆ ಕರ್ಸೋಣ ಅಂತಂದು ಅಂದ್ಕೊಂಡಿದ್ದೀವಿ, ಕರೆಸ್ಬಿಟ್ಟು ಪೂಜೆ ಮಾಡ್ಸೋಣ ಅಂತಂದು ಅಂದ್ಕೊಂಡಿದ್ದೀವಿ. ಹಾಗೆ ಅಜ್ಜಿರೆಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ. ನಮ್ಮ ಮನೆಯವ್ರು ಕೂಡ ನಾನು ಎದ್ದಿದ್ದ ಟೈಮ್ಗೆ ಎದ್ಬಿಟ್ಟು ಬೇಗ ಹೋದ್ರು. ಏನಂದರೆ ರೇಷ್ಮೆ ಹುಳು ಇದೆಯಲ್ಲ, ಸೊ ಅದಕ್ಕೆ ಸೊಪ್ಪೆಲ್ಲ ಹಾಕಬೇಕು. ಸೊಪ್ಪು ನೈಟ್ ಹಾಕಿದ್ರು, ನೋಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಸೊಪ್ಪು ಬೇಕು ಅಂದರೆ ಹಾಕ್ಬಿಟ್ಟು ಬರ್ತಾರೆ. ಡೈಲಿ ಬೆಳಗ್ಗೆ ಟೈಮ್ ಸಂಜೆ ಟೈಮ್ 2 ಟೈಮ್ ಹಾಕಲೇಬೇಕಾಗುತ್ತೆ. ಸೊ ಸೊಪ್ಪು ಹಾಕ್ಬಿಟ್ಟು ಹಾಗೆ ಕಾಯಿ, ಪೂಜೆಗೆಲ್ಲ ಕಾಯೆಲ್ಲ ಬೇಕಲ್ಲ, ಸ್ವಲ್ಪ ಜಾಸ್ತಿನೇ ಬೇಕು. ಮನೆಗಿದ್ದಾವೆ, ಅವು ಅಡ್ಜಸ್ಟ್ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇರಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರೋಣ ಅಂತಂದು ಇಡ್ಗೈ ಹಾಕೋಕ್ಕೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ಕಾಯೆಲ್ಲ ಸುಲ್ಕೊಂಡು ತಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ನೋಡಿ, ನಮ್ಮನೆ ಪೂಜೆ ಇವತ್ತು ಸಿಂಪಲ್ಲಾಗಿ, ಹೂವು ಸ್ವಲ್ಪ ಕಡಿಮೆನೇ ಇದ್ವು. ಸೊ ಬುಡನಡಿ ಸೈಡ್ ಏನಾದರೂ ಹೋದರೆ ತಂದು ಹಾಕಬೇಕು. ಆಮೇಲೆ ಏನು ಮಾಡ್ತಿದ್ದೀರಾ? ರೆಡಿ ಮಾಡ್ತಿದ್ದೀವಪ್ಪ, ದೇವ್ರ ಬರ್ತದಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಬಾಳೆಹಣ್ಣು ಕೊಡು, ದೇವರು ಮಾಡಿದ್ದಾರೆ. ಪ್ರಸಾದಕ್ಕೆ ಅಂತಂದು ಅವಲಕ್ಕಿಗೆ ರೆಡಿ ಮಾಡ್ತಾ ಇದ್ದೀವಿ. ನಾನೆಲ್ಲ ದೇವ್ರ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ಹೊಂಚ್ಕೊತಿದ್ದೆ. ಅಜ್ಜಿ ಅವಲಕ್ಕಿಗೆ ಪ್ರಸಾದಕ್ಕೆ ಕಾಯಿ ತುರ್ದು ಹಾಕಬೇಕಲ್ಲ, ಸೊ ಕಾಯೆಲ್ಲ ತುರ್ಕೊಳ್ತಾ ಇದ್ರು. ಹಾಗೆ ನೋಡಿ, ಒಂದು 5-6 ತಟ್ಟೆಗೆ, ಏನಂದರೆ ಒಂದು 5 ತಟ್ಟೆಗೆ ಇಟ್ಟಿದ್ದೀನಿ, ಎಷ್ಟು ಅಂತ ಗೊತ್ತಿಲ್ಲ ನನಗೆ. ಒಂದು 5 ತಟ್ಟೆಗೆ ಮಡ್ಲಕ್ಕಿ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಹಾಗೆ ಒಂದು ಉಂಡೆ ಬೆಲ್ಲ ಅದೆಲ್ಲ ಇಟ್ಟಬೇಕು. ಹಾಗೆ ಆಮೇಲೆ ಲಾಸ್ಟಲ್ಲಿ ಕಾಯಿ ಮತ್ತು ಮಾವಿನ ಹಣ್ಣು ಅದನ್ನೆಲ್ಲ ಇಟ್ಟಿದ್ದೀನಿ. ಈಗ ಗೊತ್ತಾಗಲಿಲ್ಲ ಏನೇನು ಇಡಬೇಕು ಅಂತಂದು ನಿಧಾನವಾಗಿ ಇಡ್ತಾಯಿದ್ದೀನಿ ಎಲ್ಲ ಒಂದೊಂದೇ. ನಮಗೂ ತಿಳಿದ ಮಟ್ಟಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟರ ಮಟ್ಟಿಗೆ ಬೇರೆಯನ್ನ ಕೇಳಿಕೊಂಡು, ಸೊ ನಮಗೆ ತಿಳಿದ ಮಟ್ಟಿಗೆ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆ. ಅಜ್ಜಿ ಕಾಯಿ ತುರಿದ್ಬಿಟ್ಟು ನೋಡಿ ಹೊರಗಡೆ ಬಂದರು. ದೇವ್ರು ಕರ್ಕೊಬಂದಾಗ ಮತ್ತೆ ಒಂದಿಲ್ಲ ಒಂದಿದೆ ಅಂದರೆ ಮತ್ತೆ ಅದು ಪರದಾಡ್ದಂಗೆ ಆಗುತ್ತೆ. ಅಷ್ಟು ಗಡಿ ಬಿಡಿ ಗಾಬರಿ ಆಗೋಗುತ್ತೆ ಬೇಗನ. ಇವಾಗಲೇ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತಂದು ಪ್ರತಿಯೊಂದು ಒಂದು ಬೆಂಕಿ ಪಟ್ಟಣದಿಂದ ಹಿಡಿದು ಕಾಯಿ ಹೊಡಿಯೋಕ್ಕೆ ಮಚ್ಚು ಮತ್ತು ಬಟ್ಲು ಎಲ್ಲನೂ ರೆಡಿ ಮಾಡಿಬಿಟ್ಟು ಒಂದು ಹತ್ರ ಇಟ್ಬಿಟ್ರೆ ಆವಾಗ ಅವ್ರು ಬಂದಿದ್ದ ತಕ್ಷಣ ಪಟ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಏನಂದರೆ ಎಷ್ಟೊಂದು ಮನೆ ಇದ್ದಾವೆ, ಒಂದು 30-35 ಮನೆ ಇದ್ದಾವೆ ಅನಿಸುತ್ತೆ. ಸೊ ಎಲ್ಲ ಮನೆಗೂ ಓಡಾಡಬೇಕಲ್ಲ, ಲೇಟ್ ಆಗುತ್ತೆ ಅವ್ರಿಗೂ ಕೂಡ. ಅದಕ್ಕೆ ಬೇಸ್ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ. ದೇವ್ರು ಬರುತ್ತೆ ಈಗ, ಆ ಕಡೆಯಿಂದ ಬರುತ್ತೆ ದೇವರು. ಸೊ ನೋಡಿ, ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದೀವಿ, ಎಲ್ಲ ರೆಡಿ ಆಗಿದೆ, ಬರುತ್ತೆ ದೇವ್ರೀಗ. ಅಜ್ಜಿ ಪ್ರಸಾದಕ್ಕೂ ಎಲ್ಲ ರೆಡಿ ಮಾಡಿದ್ದೀವಿ. ಅಜ್ಜಿ ಅದಕ್ಕೆ ಪ್ರಸಾದಕ್ಕೆ ಎಲೆ ಕೊಯ್ತಾ ಇದ್ದಾರೆ, ಬಾಳೆ ಎಲೆ ಪ್ರಸಾದ ಕೊಡೋಕ್ಕೆ ಅಂತಂದು. ಈಗಿನ್ನು ಈ ಕಡೆ ಬಂದಿತ್ತು, ಮತ್ತು ಈಗ ಪಕ್ಕದ ರೋಡಿಗೆ ಹೋಗಿದ್ದೆ, ಅಲ್ಲಿದ್ದಾರಲ್ಲ
ಅಲ್ಲಿಗೆ ಹೋಗಿದ್ದಾರೆ. ಈಗ ಆ ಕಡೆ ರೋಡಲ್ಲಿ ಹೋಗಿ ಬರ್ತಾರೆ. ಆವಾಗ ನಾವು ಈ ಕಡೆ ಮಾಡೋದು. ಈ ಕಡೆ ಇನ್ನೊಂದು ಮನೆ ಇದೆ, ಅದಾದಮೇಲೆ ನಮ್ಮದು. ಎಲ್ಲ ರೆಡಿ ಮಾಡಿದ್ದೀನಿ. ಈ ಥರ ನಮಗೆ ಯಾವ ಥರ ತಿಳಿಯುತ್ತೋ, ದೇವ್ರು ಯಾವ ಥರ ಮನ್ಸು ಕೊಡುತ್ತೋ ಆ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿರಿ. 5 ತಟ್ಟೆಗೆ ಅಡಿಕೆ ಎಲೆ ಮತ್ತು 5 ತಟ್ಟೆಗೆ ಮಡ್ಲಕ್ಕಿ, ಅಡಿಕೆ ಎಲೆ, ಬಾಳೆಹಣ್ಣು ಮತ್ತು ದುಡ್ಡು, ಬೆಲ್ಲಕಾಯಿ, ಹಾಗೆ ಪ್ರಸಾದಕ್ಕೆ ಅವಲಕ್ಕಿ ರೆಡಿ ಮಾಡಿದ್ದೀವಿ. ಹೂವು ಇದು. ಈ ಕಡೆ ಬಸವಣ್ಣಂಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಸಿದ್ದೀವಿ ಪಂಚೆ ಎಲ್ಲನ. ಕೆಳಗಡೆ ರಗ್ ಹಾಕಿದ್ದೀನಿ, ಮೇಲ್ಗಡೆ ಪಂಚೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ. ಆ ಕಡೆ ಎಲ್ಲ ಮನೆ ಮುಗಿಸ್ಕೊಂಡು ಸಂಜೆ ಬರ್ತೀವಿ ಅಂತ ಹೇಳಿದ್ರು. ಸೊ ಇದು ಶನಿ ಮಹಾತ್ಮಂಗಾದ್ರೂ ಹೋಗಿ ಬರೋಣ ಅಷ್ಟರಲ್ಲಿ ಅಂತಂದು ಬಂದ್ವಿ. ಬೆಳಗ್ಗೆನೇ ಶನಿ ಮಹಾತ್ಮಂಗೆ ಹೋಗಿ ಬರೋಣ ಅಂದ್ಕೊಂಡ್ವಿ. ಬಟ್ ದೇವ್ರು ಬಂದರೆ ಮತ್ತೆ ಗಡಿಬಿಡಿ ಆಗುತ್ತೆ, ಅಲ್ಲಿರ್ತೀವಿ ಅಂತಂದು ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತಂದು ಇದ್ವಿ. ಸೊ ಇವಾಗ ಶನಿ ಮಹಾತ್ಮಂಗೆ ಹೋಗಿ ಬಂದುಬಿಡೋಣ, ಸಂಜೆ ಆಗುತ್ತಲ್ಲ ಹೆಂಗಿದ್ರು ಅಂತಂದು ಬಂದ್ವಿ. ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟೊಂದು ರಶ್ ಇದೆ ಅಂದರೆ ಶನಿ ಜಯಂತಿ ಅಲ್ವಾ ಇವತ್ತು. ಸೊ ಅದಕ್ಕೆ ತುಂಬ ರಶ್ ಇದೆ, ಎಷ್ಟೊಂದು ಜನ ಬಂದಿದ್ರು. ಸೊ ನಾವು ಬಂದಿರೋದು ಶನಿ ಮಹಾತ್ಮ ಅಂದರೆ ಬಡುನಳ್ಳಿಲಿ ಇದೆಯಲ್ಲ ಶನಿ ಮಹಾತ್ಮ ದೇವಸ್ಥಾನ. ಸೊ ಅಲ್ಲಿ ಬಂದಿರೋದು. ಇವಾಗ ದೇವಸ್ಥಾನ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಮುಂಚೆ ಸ್ವಲ್ಪ ಮಾತ್ರ ಅದು ದೇವ್ರದ್ದು ಗರ್ಭಗುಡಿ ಎಷ್ಟಿದೆಯೋ ಅಷ್ಟು ಮಾತ್ರ ಕಟ್ಟಿದ್ರು. ಇವಾಗ ಸುತ್ತ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಈ ಕಡೆಗೆ ನವಗ್ರಹದು ಕೂಡ ಪೂಜೆ ಮಾಡ್ಕೊಡ್ತಾರೆ. ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಗೈಸ್. ನೋಡ್ರಿ ಎಷ್ಟೊಂದು ರಶ್ಶು ಶನಿ ಮಹಾತ್ಮನ ದೇವಸ್ಥಾನದಾಗೆ. ಇವತ್ತು ಶನಿ ಮಹಾತ್ಮನ ಜಯಂತಿ ಅಲ್ವಾ, ಶನಿ ಜಯಂತಿ ಅಂತ. ಅದಕ್ಕೆ ಸಖತ್ ರಶ್ಶು, ಜನ ಜಾಸ್ತಿ ಇದ್ದಾರೆ ಇವತ್ತೆಲ್ಲ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಿಂತ್ಕೊಳ್ಳೋಕ್ಕೂ ಜಾಗ ಆಗ್ತಿಲ್ಲ, ಹಂಗೆ ಕಾಡ್ತಾರೆ. ತೀರ್ಥ ಕೊಡೋಕ್ಕೂ ಬಿಡ್ತಿಲ್ಲ ಅವ್ರಿಗೆ. ಪೂಜಾರಪ್ಪರ್ಗಂತೂ ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಹಂಗೆ ಮಾಡ್ತಾರೆ ಜನ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಹೊರಗಡೆ ಎಲ್ಲ ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ಸೊ ಒಳಗಡೆ ದೇವ್ರನ್ನ ಕರ್ಕೊಂಡಾದ್ಮೇಲೆ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತಾಳೆ. ಹಾಗೆ ಬಸವಣ್ಣಗೂ ಕೂಡ ಹೊರಗಡೆಗೆ ಪೂಜೆ ಮಾಡಬೇಕು, ಅಜ್ಜಿ ಹೋಗಿದ್ದಾರೆ ಪೂಜೆ ಮಾಡಲಿಕ್ಕೆ ಅಂತಂದು. ಇಲ್ಲಿ ಒಳಗಡೆಗೂ ಕೂಡ ಎಲ್ಲ ಪೂಜೆ ಮಾಡಲಿಕ್ಕೆ ಹೂವು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದಾರೆ. ಕಾಯೆಲ್ಲ ಮುಂಚೆಲೇ ಹೊಡೆದಿದ್ರು. ಸೊ ಈಗ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಅಂತೂ ಬರೋಕ್ಕಾಗಲಿಲ್ಲ ನೋಡಿ. ನೈಟ್ ಆಲ್ರೆಡಿ ಒಂದು 7-7:30 ಮೇಲೆ ಟೈಮ್ ಆಗೋಗಿತ್ತು. ಸೊ ಆ ಟೈಮಲ್ಲಿ ಬಂದಿದ್ದು. ನಮ್ಮದೇ ಲಾಸ್ಟ್ನೇ ಮನೆ. ಹಿಂಗೆ ಇಲ್ಲೇ ಅಲ್ವಾ ಗದಿಗೆ ಕೂತ್ಕೊಳ್ಳೋದು. ಅದಕ್ಕೆ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ಬಿಡೋಣ ಅಂತಂದು. ಸೊ ಬೆಳಗ್ಗೆನೇ ಬರಬೇಕಿದ್ದೇವರು, ಯಾಕೆ ಲೇಟ್ ಆಯಿತು ಅನ್ನೋದು ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಪ್ರಜ್ಜು ಬರಬೇಕಿತ್ತು, ಅಂದರೆ ನಮ್ಮ ಮಾವನ ಮಗ. ಅವ್ನು ಬರ್ತಾನೆ ಅನ್ನೋದು ನಮಗೆ ಕೂಡ ಗೊತ್ತಿರಲಿಲ್ಲ, ಸಡನ್ನಾಗಿ ಬಂದ. ಸೊ ದೇವರು ಅವ್ನು ಬರೋದಕ್ಕೋಸ್ಕರನೇ ಕಾಯ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಫೈನಲಿ ಅವನ ಕೈಯಲ್ಲಿ ಕೂಡ ದೇವರು ಪೂಜೆ ಮಾಡಿಸ್ಕೊಂಡಿದ್ದಾಯಿತು. ದೇವ್ರ ಅನುಗ್ರಹ, ದೇವ್ರ ಇಚ್ಛೆ ಇಲ್ಲದೆ ಒಂದು ಹುಲ್ಕಡಿ ಕೂಡ ಅಲ್ಲಾಡಲ್ಲ ಅಂತಾರಲ್ಲ, ಸೊ ಆ ಥರ ಅಲ್ಲ. ಹ್ಞೂ ಅಲ್ಲೇ ಬಿಡೋದೆ ಅಂತ ಅವರು. ಏನೋ ಗೈಸ್ ನೋಡಿ, ಹೀಗಿಲ್ಲ ದೇವರೆಲ್ಲ ಇತ್ಕೊಂಡು ಹೋದ್ರು.
ದಾಸಪ್ಪರವು ಬಿಟ್ಟೋಗೈತ ಬಣ್ಣ ಆಮೇಲೆ ಬಂದು ತಗೊಂಡೋಗ್ತೀನಿ ಅಂತು ಇಲ್ಲೇ ಎಲ್ಲ ಬಿಟ್ಟವ್ರಮ್ಮ. ಹ್ಞೂ ಗೈಸ್ ನೋಡಿ ದೇವತ್ತು ಬಂದು ಹೋಗಿದ್ದೆಲ್ಲ ಮುಗೀತು. ಸೊ ಈಗ ನಾವು ಊಟ ಮಾಡಿದ್ವಿ, ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ. ಅವ್ರಿಗೆ ಮೇಲ್ಗಡೆ ಆಲ್ರೆಡಿ ನಾನು ಈಗಿನ್ನೂ ಮೇಲ್ಗಡೆ ಹೋಗಿದ್ದೆ. ಏನಂದರೆ ಕ್ಯಾನಲ್ಲಿ ನೀರು ಖಾಲಿ ಆಗಿದೆ ನೋಡಿ. ಮಧ್ಯರಾತ್ರಿ ಎದ್ದು ಮತ್ತೆ ಮಕ್ಕಳು ನೀರು ಕೇಳಿದ್ರೆ ನಿದ್ಗಣ್ಣಲ್ಲಿ ಮತ್ತೆ ಕೆಳಗಡೆ ಬರಬೇಕು. ಸೊ ಅದಕ್ಕೆ ವಾಪಸ್ ಬಂದೆ. ಈಗ ಬಂದುಬಿಟ್ಟು ನೀರು ತಗೊಂಡೋಗೋಣ ಅಂತಂದು ವಿಡಿಯೋ ಬೇರೆ ಎಂಡ್ ಮಾಡಿರಲಿಲ್ವಲ್ಲ. ಸೊ ವಿಡಿಯೋ ಎಂಡ್ ಮಾಡಿಬಿಟ್ಟು ಹಂಗೆ ನೀರು ತಗೊಂಡೋಗೋಣ ಅಂತ ಬಂದೆ. ಸೊ ಅಂದರೆ ಮೇಲ್ಗಡೆ ವಿಡಿಯೋ ಎಂಡ್ ಮಾಡೋಕ್ಕೆ ಅಜ್ಜಿರೆಲ್ಲ ಮಲಗಿದ್ದಾರಲ್ಲ, ಲೈಟ್ ಹಾಕಿದ್ರೆ ಮತ್ತೆ ಏನಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ನಿದ್ದೆ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಲೈಟ್ ಹಾಕ್ಬಿಟ್ರೆ ಅದು ಏನಿಷ್ಟು ಬೆಳಕು ಬಂತು ಅನ್ನೋ ಥರ ಕಣ್ಣಿಗೆ ಇದು ಫೀಲ್ ಆಗುತ್ತೆ. ಅದಕ್ಕೆ ವಾಪಸ್ ಬಂದೆ ಕೆಳಗಡೆನೇ ವಿಡಿಯೋ ಎಂಡ್ ಮಾಡಿಬಿಟ್ಟು ನೀರು ತಗೊಂಡು ಹೋಗೋಣ ಅಂತಂದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.